ಸಾಮಾನ್ಯ ಗ್ರಾಹಕರಿಗೆ ಕರೆಂಟ್ ಅನ್ನ ವಿದ್ಯುತ್ ಸರಬರಾಜಿಗಾಗಿ ಡೆಪಾಸಿಟ್ ಅನ್ನು ಕಟ್ಟಿಕೊಂಡು ಕಳೆದ 3 ತಿಂಗಳಿಂದ ವಿದ್ಯುತ್ ಸರಬರಾಜು ಬೆಸ್ಕಾಂ ಮತ್ತು ಸರ್ಕಾರಕ್ಕೆ ಎಲ್ಲ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ, ಗ್ರಾಹಕರ ಪರವಾಗಿ, ಎಲ್ಲ ಸಾರ್ವಜನಿಕರ ಪರವಾಗಿ ಎಲ್ಲರೂ ಸೇರಿ ಮೂಲಕ ನಾವು ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದೀವಿ. ಈಗಾಗಲೇ ಅನೇಕರು ಡೆಪಾಸಿಟ್ ಅನ್ನು ಕಟ್ಟಿದ್ದಾರೆ, ವರ್ಕ್ ಆರ್ಡರ್ ಹಾಕಿಕೊಂಡಿದ್ದಾರೆ. ಆದ್ರೆ ವಿದ್ಯುತ್ ಸರಬರಾಜು ತೊಂದರೆ ಮಾಡ್ತಾ ಇದ್ದಾರೆ. ₹1 ಇದ್ದಂತಹ ಮೀಟರ್ ಬೆಲೆನ ಇವತ್ತು ₹10,000 ಏರ್ತಿದ್ದಾರೆ. ಕೇವಲ ₹1,000 ಇದ್ದಂತ ಮೀಟರ್ನ ₹10,000 ಏರ್ಸಿರುವಂತಹ ಬೆಸ್ಕಾಂಗೆ ನಾವೆಲ್ಲರೂ ಸೇರಿ ರೈತ ವಿರೋಧಿ ಬೆಸ್ಕಾಂಗೆ, ಗ್ರಾಹಕ ವಿರೋಧಿ ಬೆಸ್ಕಾಂಗೆ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಕರೆಂಟ್ ಅಂತೆ ಕರೆಂಟು, ಕರೆಂಟ್ ಅಂತೆ ಕರೆಂಟು, ಕರೆಂಟ್ ಅಂತೆ ಕರೆಂಟು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಇಡೀ ಜಿಲ್ಲೆಯಾದ್ಯಂತ ಗ್ರಾಹಕರು, ಗುತ್ತಿಗೆದಾರರು, ಅನೇಕ ಕೈಗಾರಿಕಾ ಉದ್ಯಮಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಯಾಕೆಂದ್ರೆ ಇದು ಸುಪ್ರೀಂ ಕೋರ್ಟ್ನ ಒಂದು ಅವೈಜ್ಞಾನಿಕವಾದ ಒಂದು ಕಾನೂನನ್ನು ಜಾರಿಗೆ ತಂದು ಪ್ರತಿಯೊಬ್ಬ ಹಳ್ಳಿಯ ರೈತ, ನಗರ ಪಟ್ಟಣ, ಮುನ್ಸಿಪಾಲ್ ಎಲ್ಲ ಒಂದು ಸ್ಥಳದಲ್ಲಿ ಭಾರತದಾದ್ಯಂತ ಒಂದು ಓಸಿ ಸ್ವಾತಂತ್ರ್ಯ ಭಾರತತ್ವ ಹಾಗೂ ಒಂದು ನಕ್ಷೆಯನ್ನು ಅನುಮೋದನೆ ಇರ್ತಕ್ಕಂಥವರಿಗೆ ಪರವಾಗಿರ್ತಿತ್ತು. ಈಗ ಬೆಸ್ಕಾಂ ಗ್ರಾಹಕ ವಿರೋಧಿ ಆಗ್ತಾ ಇದೆ ದಿನೇ ದಿನೇ. ಬರೀ ಸರ್ಕಾರದ ತಾಳಕ್ಕೆ ಕುಣಿಯುವಂತ ಬೆಸ್ಕಾಂ ಆಗಿದೆ. ಎಲ್ಲವೂ ಕೂಡ ಕಪಿಮುಷ್ಟಿಯಲ್ಲಿ ಇಟ್ಟು ನಮ್ಮ ಸರ್ಕಾರಗಳು ನಮ್ಮ ಸಾಮಾನ್ಯ ಗ್ರಾಹಕರಿಗೆ, ರೈತರಿಗೆ ಕತ್ತಲಲ್ಲಿ ಇಡುವಂತಹ ಕೆಲಸನ ಮಾಡ್ತಾ ಇದೆ. ಹೀಗಾಗಿ ಈ ದಿನ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಈ ಒಂದು ಮನವಿನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಎಲ್ಲ ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರಗಳು ಬಂದು ಈ ಒಂದು ಮನವಿನ ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಏನು ಮಾತಾಡೋರೆಲ್ಲ ಮಾತಾಡ್ಲಿ. ಯುಎನ್ಐಪಿ ಇದುವರೆಗೂ ಕೂಡ ಹಿಂದಿನ ಸರ್ಕಾರಗಳು ಕೊಡ್ತಿತ್ತು. ಆದ್ರೆ ಈ ಸರ್ಕಾರ ಯುಎನ್ಐಪಿ ಕೂಡ ಸರಬರಾಜನ್ನ ಕೊಡ್ತಾ ಇಲ್ಲ. ಹಾಗೆ ತತ್ಕಾಲ್ ಸಂಪರ್ಕ, ಒಂದು ಟಿಸಿ, ಒಬ್ಬ ಗ್ರಾಹಕನಿಗೆ 1 ಟಿಸಿಗೆ ದುಡ್ಡು ಕಟ್ಟಿದ್ರೆ ಅವರಿಗೆ ಸಂಪರ್ಕನ ಕೊಡ್ತಿತ್ತು. ಆದ್ರೆ ಈಗ 2 ಟಿಸಿಗೆ ದುಡ್ಡು ಕಟ್ಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಇದು ಗ್ರಾಹಕ ವಿರೋಧಿ ಆಗಿದೆ. ಈ ದುಡ್ಡನ್ನ ಬರೀ ಸೆಲ್ಫ್ ಅಂದ್ರೆ ಪೂರ್ಣ ದುಡ್ಡನ್ನು ಕಟ್ಟಿದ್ರೆ ಮಾತ್ರ, ಪೂರ್ತಿ ಸ್ವಂತ ದುಡ್ಡಿನಿಂದ ಮಾತ್ರ ಇವತ್ತು ರೈತ ಸರಬರಾಜನ್ನು ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕುಣಿಗಲ್ ತಾಲೂಕು ಅಧ್ಯಕ್ಷರು ಈ ಒಂದು ಮಾತನಾಡ್ಬೇಕಂತ ವಿನಂತಿ ಮಾಡ್ತೀವಿ. ನಮ್ಮ ಈಗಾಗಲೇ ಸರ್ಕಾರ ಶುಲ್ಕ ಸಂಪರ್ಕ ಅತಿ ವೇಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತಿನವರೆಗೂ ತಾವು ಕಾರ್ಯಗತ ಮಾಡಿಲ್ಲ. ತಮ್ಮದೇ ಕೈಯಲ್ಲಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಈಗ ರೈತರಿಗೆ ಒಂದು ಐಪಿ ಸೆಟ್ ನ ಹಾಕೊಂಡಿರ್ತಾನೆ. ಅವ್ರು ಇನ್ನೊಬ್ಬ ಐಪಿ ಸೆಟ್ ನ ಇಟ್ಕೊಂಡ್ಬರಕ್ಕೆ ಎಲ್ಲ ಸಾಧ್ಯನೇ ಆಗೋದಿಲ್ಲ. ದಯಮಾಡಿ ಒಬ್ಬ ರೈತನಿಗೆ ಏನು ಇಲ್ಲದೆ ಇದ್ದಂತ ಆದೇಶನ ಪಾಲಿಸಿ ತಾವು ತಮ್ಮ ಕೈಲಾಗುವಂತ ಅಧಿಕಾರನ ಚಲಾಯಿಸಿ ತಾವು ಶೀಘ್ರವಾಗಿ ನಮ್ಮ ಶೀಘ್ರ ಸಂಪರ್ಕಕ್ಕೆ ತತ್ಕಾಲಿಕರಿಗೆ ನೀವು ಇದನ್ನ ಕೊಟ್ರೆ ದಯಮಾಡಿ ಎಲ್ಲರೂ ನಮ್ಮ ರೈತರು ಮುಂದೆ ಬರ್ತಾರೆ. ಅದಾಗಿ ಇಲ್ಲದ್ರೆ ಏನಾಗಿದೆ ಅಂದ್ರೆ ಈಗ ಯುಎನ್ಐಪಿ ಏನಾಗಿದೆ ಅಂದ್ರೆ ಐಪಿ ಸೆಟ್ ಅನಧಿಕೃತವಾಗಿ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗೋದಿಲ್ಲ. ಇದನ್ನ ದಯಮಾಡಿ ತಾವು ತಮ್ಮ ಅಧೀನದಲ್ಲಿರ್ತಕ್ಕಂಥ ಅಧಿಕಾರನ ಚಲಾಯಿಸಿ ಈಗಲೇ ಸದ್ಯಕ್ಕೆ ನಮಗೆ ತಕ್ಷಣ ಜಾರಿ ಆಗ್ಬೇಕು ಅಂತ ಹೇಳಿ ನಮ್ಮ ಅಧೀಕ್ಷಕ ಇಂಜಿನಿಯರ್ ಅಲ್ಲಿ ಕೇಳ್ಕೊಂತ ಇದೀವಿ. ಹಾಗೆ ಆದ್ರೆ ನಿಮ್ಮ ಬೆಸ್ಕಾಂ ಇಲಾಖೆಯಲ್ಲಿ 2 ಐಪಿ ಸೆಟ್ಗೆ ನಾವು ರಿಜಿಸ್ಟರ್ ಮಾಡ್ತೀವಿ, ಇಲ್ಲ ನಮ್ಮ 1 ಐಪಿ ಸೆಟ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಆದೇಶದಿಂದ ಸರ್ಕಾರದಿಂದ ಫಂಡ್ ಬಂದಿದ್ರು ಸಹ ನೀವು ಯಾವುದೇ ಅದಕ್ಕೆ ತಲೆ ಕೊಡ್ತಾರೇನೆ. ರೈತರಿಗೆ ನಿಮ್ಮ ತುಮಕೂರು ಬೆಸ್ಕಾಂ ನಲ್ಲಿ
ರೈತರಿಗೆ ರೈತ ವಿರೋಧಿ ಚಟುವಟಿಕೆ ಕೆಲಸ ಮಾಡ್ತಾ ಇದ್ದೀರಾ ನೀವು, ಅಧೀಕ್ಷಕ ಇಂಜಿನಿಯರ್ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಗಳು ಸೇರ್ಕೊಂಡು. ಆದ್ರಿಂದ ನಾವು ಈಗ ಮನವಿ ಮಾಡೋದೇನಂದ್ರೆ, ಇಷ್ಟು ಜನ ಗುತ್ತಿಗೆದಾರರ ಮುಂದೆ ಏನ್ ಮನವಿ ಮಾಡ್ತೀವಿ ಅಂತಂದ್ರೆ, ನೀವು ಒಂದು IPSET ಗೆ ಏನು 14ನೇ ಇಸ್ವಿಲಿ ಏನು ಸರ್ಕಾರದ ಆದೇಶ ಇತ್ತೋ ಅದ್ರ ಪ್ರಕಾರ ನೀವು ಒಂದು IPSET ಗೆ ಅಡ ಕಟ್ಟಿಸ್ಕೊಂಡು ಕೂಡಲೇ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊಂತೀವಿ. ಮತ್ತೆ UNIP ಗೆ ಕೋಟಿಗಟ್ಟಲೆ ಗುಬ್ಬಿ ಮತ್ತೆ ನಿಟ್ಟೂರಲ್ಲಿ ಫಂಡ್ ಬಂದಿತ್ತು. ನೀವು ಕೋಟಿಗಟ್ಟಲೆ ದುಡ್ಡು ಬಂದ್ರು ಸಹ ಕಾಮಗಾರಿಗಳನ್ನ ನಿರ್ವಹಿಸ್ತಲೇ RC ಗುತ್ತಿಗೆದಾರರ ಜೊತೆ ಸೇರ್ಕೊಂಡು ಮಿಂಗಲ್ ಆಗಿ ನೀವು ಅಧಿಕಾರಿಗಳು ಇವತ್ತು ದುರುಪಯೋಗ ಪಡಿಸಿಕೊಂಡು ಹಣನ ವಾಪಸ್ ಹೋಗ್ತಾ ಇದೆ. ಸೆಪ್ಟೆಂಬರ್ ವರೆಗೂ ಅಷ್ಟೇ ಅನಾಧಿಕೃತ ಪಂಪ್ ಸೆಟ್ಗಳಿಗೆ ಏನ್ ಕೊಡ್ತಕ್ಕಂತ TC ಗೆ ಇರ್ತಕ್ಕಂತ ಫಂಡ್. ನೀವ್ ಹೇಳ್ತೀರಾ ಅಲ್ಲಿ IPSET ಇಲ್ಲ, ಬೇರೆ ಸರ್ವೆ ನಂಬರ್, ಆ ಸರ್ವೆ ನಂಬರ್ಗೆ ಇನ್ನೊಂದು TC ಇಟ್ಕೊಂಡಿದ್ದಾರೆ. ಬರೇ ರೀಲ್ ಬಿಟ್ಕೊಂಡು ಇವತ್ತು ಅಧೀಕ್ಷಕ ಇಂಜಿನಿಯರ್ ನಾವು ನಿಮ್ಮ ಹತ್ರ 106 ಸಲ ಬಂದಿದ್ದೀವಿ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ. ಆದ್ರೆ ನೀವು ಸ್ಪಂದಿಸ್ತಾ ಇಲ್ಲ. ನಿಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳನ್ನ ಕರೆದು ಕೂತ್ಕೊಂಡು ಮಾತಾಡುವಷ್ಟು ನಿಮ್ಗೆ ತಾಳ್ಮೆ ಇಲ್ಲ. ಆದ್ರಿಂದ ಇವತ್ತು ನಮ್ಮ ಎಲ್ಲ ಗುತ್ತಿಗೆದಾರ ಬಾಂಧವರ ಮುಖಾಂತರ ನಾವು ನಿಮಗೆ ಮನವಿ ಮಾಡೋದಿಷ್ಟೇ, ಸೆಪ್ಟೆಂಬರ್ ಒಳಗೆ ಏನು ಅನಾಧಿಕೃತ ಪಂಪ್ ಸೆಟ್ಗಳಿಗೆ ದುಡ್ಡು ಕಟ್ಟಿದೀವೋ ಅವೆಲ್ಲ ಪೂರ್ತಿ ಮುಕ್ತಾಯ ಆಗ್ಬೇಕು. ಮತ್ತೆ ಕೂಡಲೇ ಶೀಘ್ರ ಸಂಪರ್ಕ ಯೋಜನೆನ ಒಂದೇ IPSET ಗೆ ಏನು 14ನೇ ಇಸ್ವಿದಿತ್ತೋ ಅದ್ರ ಪ್ರಕಾರ ನೀವು ಹಣ ಕಟ್ಟಿಸ್ಕೊಂಡು ನಾವು ರೈತರು ಬೆಸ್ಕಾಂಗೆ ಅಸೆಟ್ ಮಾಡ್ಕೊಡ್ತಾ ಇದೀವಿ. ತತ್ಕಾಲ ಯೋಜನೆ ಅಂದ್ರೆ ನೀವು ಬರೀ ಒಂದು TC ಮಾತ್ರ ಕೊಡ್ತಕ್ಕಂಥದ್ದು ಅಷ್ಟೇನೆ. ಇದ್ದದ್ದು ಪೂರ್ತಿ ಒಬ್ಬ ರೈತ ಅವನ ಮನೇಲಿ ಹಣ ಬಡ್ಡಿ ತರ್ತಾನೋ ಇಲ್ಲ ಒಡವೆ ಮಾರ್ತಾನೋ ಗೊತ್ತಿಲ್ಲ, ಅದನ್ನೆಲ್ಲ ಮಾರಿ ಅಸೆಟ್ ಮಾಡ್ಕೊಂತಾನೆ. ಆದ್ರೆ ಅಂತದಕ್ಕೆ ಬೆಲೆ ಕೊಡ್ತಾರೆ. ನೀವು ಸುಮ್ನೆ ಯಾವ್ದೋ ಒಂದು ಆ ಗ್ರಾಹಕರು ಬಂದ್ರೆ ಏನು ಬೆಲೆನೇ ಕೊಡೋದಿಲ್ಲ, ಮತ್ತೆ ರೈತರು ಬಂದ್ರೆ ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಲ್ಲ. ಆಮೇಲೆ ನೀವು ತುಮಕೂರಿಂದ ಕಾರ್ಪೊರೇಟ್ ಆಫೀಸ್ಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದೀರಾ, ನಮ್ದು ಎಲ್ಲಾ IPSET ಮುಗಿದೋಗಿದೆ, ನಮ್ದು ಯಾವ್ದು IPSET ಇಲ್ಲ, ದುಡ್ಡು ಕಟ್ಟಿ ಹಣ ಕಟ್ಟಿರ್ತಕ್ಕಂತ ಇವರೇ ರೈತರೇ ಇಲ್ಲ, ಎಲ್ಲಾ ಮುಗಿಸ್ಬಿಟ್ಟಿದೀವಿ ಅಂತ ಸುಳ್ಳು ರಿಪೋರ್ಟ್ ಅನ್ನು ಕೊಡ್ತಾ ಇದ್ದೀರಾ. ಹಂಗಾಗಿ ಮತ್ತೆ ಈ ಗುತ್ತಿಗೆದಾರರದು LC ಬಿಲ್ಲು 15 ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ. ಯಾರಾದ್ರೂ ನೀವೇನಾದ್ರೂ ಅಧಿಕಾರಿಗಳಿಗೆ ನಿಮ್ಗೇನಾದ್ರೂ ಕಿಂಚತ್ತು ನೀವು ತಗೊಳ್ತಕ್ಕಂತ ಸಂಬಳಕ್ಕೋಸ್ಕರನಾದ್ರೂ ಒಂದು ಚೂರು ನ್ಯೂನ್ಯತೆ ಇದ್ರೆ ಇಲ್ಲ ಒಂದು ಅದ್ರ ಬಗ್ಗೆ ಒಂದು ಚೂರು ಏನಾರ ತಮ್ಮ ಒಂದು ಇದಿದ್ರೆ ದಯವಿಟ್ಟು ನೀವು ಅದನ್ನೆಲ್ಲದನ್ನು ಸಾಲ್ವೇಷನ್ ಮಾಡ್ಬೇಕು. ನಾವು ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇಲ್ಲ, ನಿಮಗೆ ಮನವಿ ಕೊಡ್ತಾ ಇದೀವಿ. ಈ ಎಲ್ಲಾ ಗುತ್ತಿಗೆದಾರರಿಂದ ಮನವಿ ಕೊಡ್ತಾ ಇದೀವಿ. ಹಾಗಾಗಿ ತಾವು ಅಧೀಕ್ಷಕ ಇಂಜಿನಿಯರ್ನ ಇದನ್ನ ತೀವ್ರಗತಿಯಲ್ಲಿ ಪರಿಗಣಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಅದಕ್ಕೂ ಪರಿಹಾರ ಹಾಕಿದೆ. ಇದರಿಂದ ಇವತ್ತು ಸಾಲಾಗಿಲ್ಲ. ಇವತ್ತು ಸಣ್ಣ ಪುಟ್ಟ ಗ್ರಾಹಕರು ಕೂಡ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಮತ್ತೆ ಗ್ರಾಹಕರು ಈ ಒಂದು ಪ್ರತಿಭಟನೆ ಮೂಲಕ ಇವತ್ತು ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಮಾನ್ಯ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಸಲ್ಲಿಸಿದ್ವಿ. ಅದೇ ರೀತಿ ನಮ್ಮ ಬೆಸ್ಕಾಂ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರು ಕೂಡ ಈ ಒಂದು ಮನವಿಯನ್ನು ಸಲ್ಲಿಸಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಮುಂದುವರಿಸಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ಕಚೇರಿಗೆ ಬಂದಿದ್ದೀವಿ. ಈಗಾಗಲೇ ಎಲ್ಲರಿಗೂ ಗೊತ್ತು, ಗ್ರಾಹಕ ವಿರೋಧಿ ಬೆಸ್ಕಾಂ ಆಗ್ತಾ ಇದೆ. ದಿವಸ ಬೆಸ್ಕಾಂ ಇವತ್ತು ಗ್ರಾಹಕ ವಿರೋಧಿ ಆಗ್ತಾ ಇದೆ. ಇರ್ಬೋದು ಅಥವಾ ನೀವು ಶಾಮೀಲಾಗಿದ್ರೋ ಗೊತ್ತಿಲ್ಲ, ಇರುವಂತ ವ್ಯವಸ್ಥೆನ ಹಾಳು ಮಾಡಿ ಈಗ ನೋಡಿ ಕುಣಿಗಲ್ ತಾಲೂಕು ಅಧ್ಯಕ್ಷರು ಮತ್ತೆ ಮಾತಾಡ್ತಿದ್ದಾರೆ. ಅಲ್ಲಿ ನೆಟ್ವರ್ಕ್ ಇಶ್ಯೂ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಮತ್ತೆ ಅಧೀಕ್ಷಕ ಇಂಜಿನಿಯರ್ ನನ್ನೊಂದು ಮನವಿ, ಇವತ್ತೇನು ಇವತ್ತು ಹೊಸ ಹಿಂದೆ ಹಳೆಯ ಒಂದು ಸಾಫ್ಟ್ವೇರ್ ರೀತಿ ಅನ್ಸಾಪ್ತಿತ್ತು, ಅದರೊಳಗೆ ಫಸ್ಟ್ ID ಅರ್ಜಿಯನ್ನ ಗ್ರಾಹಕರ ಪರವಾಗಿ ಅರ್ಜಿಯನ್ನ ಹಾಕಿದಾಗ ಒಂದು ID ನಂಬರ್ ಬರೋದು. ID ನಂಬರ್ ಬಂದಂತ ಸಂದರ್ಭದಲ್ಲಿ ಅಂದಾಜು ಪಟ್ಟಿ ತಯಾರಿಸಿ ಕಾರ್ಯಾದೇಶ ಮಂಜೂರಾತಿಯನ್ನ ನೀಡಿದಂತ ಸಂದರ್ಭದಲ್ಲಿ ನೀವೇನ್ ಮಂಜೂರಾತಿ ಹಣ ಇಷ್ಟು ಡಿಪಾಸಿಟ್ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಕ್ಯಾಶ್ ಕೌಂಟ್ ಹಣ ಕೊಟ್ಟಾಗ ಸಂದರ್ಭದಲ್ಲಿ ಹಣ ಕಟ್ಟಬೇಕಾಗಿದೆ. ಈಗೇನು ಐಡಿಯಾ ಇಂಪಿಡಿಟಿವ್ ಹೊಸದಾಗಿ ಬಂದಿದೆ, ಒಂದು ಅವೈಜ್ಞಾನಿಕವಾದಂತಹ ಒಂದು ಸಾಫ್ಟ್ವೇರ್ ಅಂತಲೇ ಹೇಳ್ಬೇಕು. ಯಾಕಂದ್ರೆ ನಾನು ಒಂದು ನನ್ನ ಅಧೀಕ್ಷಕ ಇಂಜಿನಿಯರ್ ನನಗೊಂದು ಮಂಜೂರಾತಿ ಅನ್ನ ನೀಡಿದ್ದಾರೆ. ಯಾವುದೋ ಒಂದು ಲೋಡ್ ರಿಡಕ್ಷನ್ 150 HP ಲೋಡ್ ಅನ್ನ ಕಡಿಮೆ ಮಾಡೋದು ಕಾರ್ಯ ಕೊಟ್ಟಾಗ ನನಗೊಂದು ವಾರ ಆಯ್ತು. ಆ ವಾರದಲ್ಲಿ ನಾನು ಹಣವನ್ನು ತುಂಬಾಕಿದೆ 2 ರೂಪಾಯಿ ಕೊಟ್ಟಂತ ಸಂದರ್ಭದಲ್ಲಿ ಆ ಉಪವಿಭಾಗದಲ್ಲಿ ಯಾರ ID ನಲ್ಲಿ ಯಾವ ಅಪ್ರೂವಲ್ ಕೊಡಬೇಕು ಅಂತ ಇವರು ಕೂಡ ಒಂದು ವಾರದಿಂದ ಮಾನ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ AWE ಆ ಸಂಬಂಧಪಟ್ಟಂತ ಉಪವಿಭಾಗದ ಜೊತೆ ಅವರು ಕೂಡ ಟ್ರೈ ಮಾಡ್ತಾ ಇದ್ವಿ. ಸಂಬಂಧಪಟ್ಟಂತಹ ಅವ್ರೇನು ಆ ನೆಟ್ವರ್ಕ್ ಉಸ್ತುವಾರಿ ಸಿದ್ದೇಶ್ವರ ಮಹೇಶ್ ಅಂತ ಇದ್ದಾರೆ, ಅವ್ರೆಲ್ಲರಿಗೂ ಕೂಡ ಮನವಿ ಮಾಡಿ ಇವರು ಕೂಡ ಯಾರ ID ನಲ್ಲಿದೆ ಯಾರು ಅಪ್ರೂವಲ್ ಕೊಟ್ರೆ ಆ ಒಂದು ಹಣ ಕಟ್ಟಿಸ್ಕೊತಾರೆ. ಇದೊಂದು ಕೆಟ್ಟ ಒಂದು ಅವೈಜ್ಞಾನಿಕವಾದಂತ ಈ ಒಂದು ಸಾಫ್ಟ್ವೇರ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ ಮಂಜೂರಾತಿ ಕೊಟ್ಟ ನಂತರ ಪುನಃ ಯಾರು ಮಂಜೂರಾತಿ ಕೊಟ್ಟಿರ್ತಾರೋ ಅಂತಹ ಅಧಿಕಾರಿಗೆ ಕೂಡ ಒಂದು ಅನುಮೋದನೆಯನ್ನ ಸಾಫ್ಟ್ವೇರ್ ಕೊಡ್ಬೇಕಾಗುತ್ತೆ. ಆ ಸಾಫ್ಟ್ವೇರ್ ಕೊಟ್ಟ ನಂತರನೇ ಆ ಒಂದು ಕೌಂಟರ್ ನಲ್ಲಿ ಹಣ ಕಟ್ಟಿಸ್ಕೊಳ್ಳೋಕೆ ಒಂದು ಶೋ ಆಗುತ್ತೆ.
ಇಲ್ಲ ಅಂದ್ರೆ ದಯಮಾಡಿ ಮಾನ್ಯ ವೀಕ್ಷಕ ಇಂಜಿನಿಯರ್ ಏನು ಸಂಬಂಧಪಟ್ಟಂತ ಉಸ್ತುವಾರಿಯನ್ನು ಕಾರ್ಪೊರೇಷನ್ನಲ್ಲಿ ನೋಡ್ತಾ ಇದ್ದಾರೆ ಅಂತವ್ರ ಜೊತೆ ಮಾತಾಡಿ ನಮಗಾಗಿರ್ತಕ್ಕಂಥ ಒಂದು ಅನ್ಯಾಯ ಕೇವಲ ನಮ್ಮ ಒಬ್ಬರೇ ಅಲ್ಲ, ಇಡೀ ಜಿಲ್ಲೆ ಇರ್ಬೋದು, ಇಡೀ ಜಿಲ್ಲೆಯ ಗ್ರಾಮೀಣ ಭಾಗದ ಎಲ್ಲ ಗುತ್ತಿಗೆದಾರರು ದೊಡ್ಡ ಸಮಸ್ಯೆ ಆಗಿದೆ. ದಯಮಾಡಿ ಇವತ್ತೇ ಕೂಡ ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ಈ ಒಂದು ಏನು ಸಾಫ್ಟ್ವೇರ್ ಅನ್ನು ಏನು ಒಂದು ದೊಡ್ಡ ತರ ನಂದೇ ಒಂದು ವಿಶೇಷವಾಗಿ ಮಾಡಿದಂತ ಅವರು ಸಾಫ್ಟ್ವೇರ್ ಅನ್ನ ಟೆಂಡರ್ ತಗೊಳ್ಬೇಕಾದ್ರೆ ಕೆಲವು ಅಧಿಕಾರಿಗಳು ಮುಂಕೂಟಿ ಹಾಕಿ ಮಾಡಿದ್ದಾರೆ. ದಯಮಾಡಿ ಈ ಒಂದು ಸಾಫ್ಟ್ವೇರ್ ಅನ್ನ ಸರಳೀಕರಣ ಮಾಡಿ ಗುತ್ತಿಗೆದಾರರಿಗೆ ಹಾಗೂ ಗ್ರಾಹಕರಿಗೆ ಒಂದು ಅನುಕೂಲ ರೀತಿ ಮಾಡ್ಕೊಂಡು ಈ ಮುಖಾಂತರ ಕೇಳ್ಕೊತೀನಿ. ಹಾಗೆ ಏನು ಬೃಹತ್ ಆದಂತ ಒಂದು ಟೆಂಡರ್ ಕರ್ತಾ ಇದ್ರೆ ಒಂದು ಸ್ಥಳೀಯ ಗುತ್ತಿಗೆದಾರರಿಗೆ ಒಂದು ನೀವು ಗಂಗಾ ಕಲ್ಯಾಣ ಮತ್ತು SC ಏನು ಕೊಳವೆ ಬಾವಿ ವಿದ್ಯುತ್ ಸಂಪರ್ಕವನ್ನು 3 ತಿಂಗಳು ನೀವೇನು ಮಾಡಿದ್ರಿ, ಆ ಮಾಡಿದಂತ ಸಂದರ್ಭದಲ್ಲಿ ನೀವೇನ್ ಪೀಠಿಗೆ ಕೊಟ್ಟಿದ್ರಿ 15 ದಿವಸದೊಳಗೆ 600 ವಿದ್ಯುತ್ ಸಂಪರ್ಕಗಳನ್ನು ನಮ್ಮ ಗುತ್ತಿಗೆ ಸ್ಥಳೀಯ ಗುತ್ತಿಗೆದಾರ ಕೊಡುವ ಕೆಲಸ ಮಾಡಿ ತಮಗೆ ಗೊತ್ತಿರ್ತಕ್ಕಂಥ ಈ ವಿಚಾರ ದಯಮಾಡಿ ಇನ್ನು ಮುಂದೆ ಏನು ಒಂದು VNIPಗಳ ಟೆಂಡರ್ ಕರೆದಿದ್ರ ಅವನ್ನ ಮೇಲ್ಪಟ್ಟಂತ ಅಧಿಕಾರಿಗಳಿಗೆ ಮಾತಾಡಿ ಸ್ಥಳೀಯ ಗುತ್ತಿಗೆದಾರರಿಗೆ ನೀವು ಒಂದು ಕೆಲಸ ಕೊಟ್ಟಿದ್ಯಾದಂತ ಸಂದರ್ಭದಲ್ಲಿ ನೀವೇನು ಒಂದು ಟಾರ್ಗೆಟ್ ಕೊಟ್ಟಿದ್ದೀರಾ ಕೇವಲ 3 ತಿಂಗಳೇ ಆ ಒಂದು ಕೆಲಸವನ್ನು ನಮ್ಮ ಜಿಲ್ಲೆ ಇರ್ತಕ್ಕಂಥ ಕಾಂಟ್ರಾಕ್ಟರ್ ಮಾಡಿ ಮುಗಿಸ್ತಾರೆ ಅಂತ ದಯಮಾಡಿ ನಮ್ಮ ಗುತ್ತಿಗೆದಾರರಿಗೆ ಒಂದು ಅನುಕೂಲ ಮಾಡುವಂತ ಈ ಮುಖಾಂತರ ನಾನು ಒಂದು ಮನವಿಯನ್ನು ಕೂಡ ಮಾಡ್ತಿದ್ದೇನೆ. ದಯಮಾಡಿ ಈಗ ನಮ್ಮ ಸೂಪರ್ಗೆ ನಾವು 4-5 ಜನ ಹೋಗೋಣ, ಸಾಹೇಬ್ರು ಕರ್ಕೊಳ್ಳೋಣ, ಯಾವ ಕಡೆಯಿಂದ ಲೈನ್ ಚೇಂಜ್ ಮಾಡಿ ಮಾಡ್ಕೊಡಕ್ ಅವಕಾಶ ಮಾಡಿಸ್ಕೊಡೋಣ. ನಾವು ಆ ಜಾಗದಲ್ಲಿ ಟೀಚಿನೇ ಇಡಂಗಿಲ್ಲ, ಅದಾಗಿರೋದು 1.5 ಕಿಲೋಮೀಟರ್ ಆಚೆ, ಅಲ್ಲಿಗೆ ಆಗ್ಬೇಕು ಅವ್ರ ಮನೆ ಮೇಲೆ ಸರ್ವೆ ನಂಬರ್ಗೆ ಸ್ಯಾಂಕ್ಷನ್ ಆಗಿರೋದು ಇವ್ರ ಮನೆ ಮೇಲೆ ದಯಮಾಡಿ ನೋಡಿ, ಇದನ್ನ ನಾವು ಇಲ್ಲೇ ನಿಂತ್ಕೊಂಡು ಇದ್ ಮಾಡಕ್ಕಲ್ಲ. ಸಾಹೇಬ್ರು ಅವ್ರ ಟೇಬಲ್ ಅಲ್ಲಿ ಕೂತ್ಕೊಳ್ಳೋಣ, ಎಕ್ಸಿಕ್ಯೂಟಿವ್ ಕೂತ್ಕೊಳ್ಳಿ, ನಾವು ನೀವು ಎಲ್ಲ ಕೂತು ದಯಮಾಡಿ ಸರ್ ಅದನ್ನ ಪರಿಶೀಲನೆ ಅವ್ರಿಗೆ ಸೂಕ್ತವಾದಂತ ನ್ಯಾಯ ಒದಗಿಸಿ. ಯಾಕಂದ್ರೆ ನಾವು ಹೆಣ್ಮಕ್ಳಿಗೆ ಮತ್ತೆ ವಯಸ್ಸಾಗಿರೋರ್ಗೆ ದಯಮಾಡಿ ನ್ಯಾಯ ಒದಗಿಸಿ ಆಗತ್ತೆ. ಏನು ಅಜಾರ್ಟ್ಸ್ ಎಲ್ಲ ಯಾವ್ದಾರ ಒಂದು ಸ್ಕೀಮ್ ಅಲ್ಲಿ ಮಾಡಿ ಕ್ಲೋಸ್ ಮಾಡಿ, ದಯಮಾಡಿ ವಿನಂತಿ ಸರ್. ಎಮ್ಡಿ ಹೇಳಿದಾರಮ್ಮ, ಮೇಡಮ್ ಮಲ್ಲಪ್ಪರ ಅವ್ರ ನಂಬರ್ ತಗೊಳ್ರಿ, ಮಾತಾಡೋದು ಮೇಲ್ನೋಟಕ್ಕೆ ಈಗ ನಂಜೇಗೌಡರು ಫಸ್ಟ್ ನಾವು ಗಮನಕ್ಕೆ ತಂದಾಗ ನಾನು ಸ್ಪಾಟ್ಗೆ ಹೋದೆ. ಅವರು ಅಕ್ಕಪಕ್ಕ ಡಿಸ್ಪ್ಯೂಟ್ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಏನು ದಸ್ತಾವೇಜ್ ತೊಂದರೆ ಇಲ್ಲ, ಹಿಂದೆನೆ ಪ್ರತಿಷ್ಠೆ ಮಾಡಿ ಹೇಳ್ತಾ ಇದ್ದೀನಿ, ಪ್ರತಿಷ್ಠೆಗಳು ಮಾಡಿ ಹಿಂದೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಇನ್ನೊಂದು ಲೈನ್ ಹೋಗಿದೆ. ಯಾಕಂದ್ರೆ ಲೈನು ಮಾತಾಡ್ತಾರೆ ಮಾತಾಡಿ ಸಾ ತಾಯಿ ಸುಂದರಮ್ಮ ಈಗ ಬಿಡಿ ಅವ್ವ ಸಾಯ್ತು ತುಂಬ ಸುಂದರು ಪರಿಹಾರ ಇರುತ್ತೆ ಸುಂದರಮ್ಮ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.